ಅಪ್ಪ, ನಾಳೆ ನನ್ನ ಗಂಡನ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ನನ್ನ ಗಂಡನ ಕಾಪಾಡಿ. ಹಣ ಎಷ್ಟು ಮಡಗಿದೆಯಮ್ಮ? ನಾನು ಬಡವಿ ಅಪ್ಪ, ಕೋರ್ಟ್ ಕಟ್ಟೋಷ್ಟು ಹಣ ನನ್ನ ಹತ್ರ ಇಲ್ಲ. ಹೇಗಾದ್ರೂ ಮಾಡಿ ನನ್ನ ಗಂಡನ ಕಾಪಾಡಿ. ಹೋಗಮ್ಮ, ನನ್ನ ಗಂಡನ ಹೇಗಾದ್ರೂ ಕಾಪಾಡಿ. ಅವ್ರದ್ದೇನು ತಪ್ಪಿಲ್ಲಪ್ಪ, ಅವ್ರದ್ದೇನು ತಪ್ಪಿಲ್ಲ. ಆದ್ರೂ ಅಪ್ಪ, ನಿನ್ನ ಹಾಗೆ ನನಗೆ 2 ಗಂಡ್ಮಕ್ಳಿದ್ದಾರೆ. ಕಷ್ಟಪಟ್ಟು ಮದುವೆ ಮಾಡಿದ್ರು. ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ಕಾಪಾಡ್ತಾರೆ ಅಂತ. ಆದ್ರೆ ಹೆಂಡತಿರ್ ಮಾತು ಕೇಳ್ಕೊಂಡು ನನ್ನ ಗಂಡನ್ನ ಹೊರಗಡೆ ಹಾಕ್ಬಿಟ್ರು. ಅಪ್ಪ, ಅವ್ರಿಗೆ ನಾನು, ನನಗವರು, ನಮ್ಗೆ ಯಾರೂ ದಿಕ್ಕಿಲ್ಲ. ಅಪ್ಪ, ನನ್ನೇ ನಿನ್ ತಾಯಿ ಅಂತ ತಿಳ್ಕೊಂಡು ನನ್ನ ಗಂಡನ ಕಾಪಾಡಿ, ನನ್ನ ಗಂಡನ ಕಾಪಾಡಿ ಅಪ್ಪ. ನಮ್ಮ ತಂದೆಗಿರೋ ಒಬ್ಳೆ ಹೆಂಡತಿನ ತಾಯಿ ಅಂತ ಅನ್ಲಿಲ್ಲ, ಇನ್ ನೀನ್ ಯಾವ ತಾಯಿ? ಹೋಗಮ್ಮ. ಇರ್ಲಮ್ಮ, ಇರ್ಲಿ. ಅಪ್ಪ, ನೀವಾದ್ರೂ ನನ್ನ ಗಂಡನ ಕಾಪಾಡಿ. ನನ್ನ ಹತ್ರ ಇರೋದು ಈ ತಾಳಿ ಒಂದೇ. ಇದನ್ನ ತಗೊಂಡು ನನ್ನ ಗಂಡನ ಕಾಪಾಡಿ. ಅವರೇ ಇಲ್ಲದ ಮೇಲೆ ಈ ತಾಳಿ ಯಾಕೆ ಬೇಕು? ಇದನ್ನ ತಗೊಂಡು ನನ್ನ ಗಂಡನ ಕಾಪಾಡಿ ಸ್ವಾಮಿ, ಕಾಪಾಡಿ. ಅಮ್ಮ, ನೀವೇನ್ ಹೇಳ್ತಾ ಇದ್ದೀರಾ? ಮೊದಲು ಸಮಾಧಾನ ಮಾಡ್ಕೊಳ್ಳಿ. ನೀವು ಯಾರು ಏನು ಅಂತ ಹೇಳಿ. ಹೇಳ್ತೀನಪ್ಪ, ಹೇಳ್ತೀನಿ. ನನ್ನ ಗಂಡ ಒಬ್ಬ ಆಟೋ ಡ್ರೈವರು. ಇಷ್ಟು ಸ್ವಾಮಿ ನಡೆದಿದ್ದು. ಆ ಇನ್ಸ್ಪೆಕ್ಟರ್ ಹೆಸರೇನಮ್ಮ? ಎಲ್ಲಪ್ಪ. ಎಲ್ಲಪ್ಪ ಹಿಡಿದಿರೋದು ನೋಡಿದ್ರೆ ಒಬ್ಬ ಅಮಾಯಕ ಮುದುಕಪ್ಪ. ಏನ್ ವಿಷಯ? ನೀವು ಹಿಡಿದಿರೋ ಆಟೋ ಡ್ರೈವರ್ ಬಗ್ಗೆ ಡೀಟೇಲ್ಸ್ ಬೇಕು. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಆ ವ್ಯಕ್ತಿ ಬಗ್ಗೆ ವಾದ ಮಾಡಕ್ ಬಂದ ಲಾಯರ್ಗೆ ಡೀಟೇಲ್ಸ್ ಕೊಟ್ಟು ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಹಕರಿಸಬೇಕಾದ್ದು ಗವರ್ಮೆಂಟ್ ಕಮ್ ಪಬ್ಲಿಕ್ ಸರ್ವೆಂಟ್ ಅಂತ ಕರೆಸ್ಕೊಳ್ಳೋ ನಿಮ್ಮಂತವ್ರ ಕರ್ತವ್ಯ ಅನ್ನೋದನ್ನ ಮರಿಬೇಡಿ. ಪಾಪ, ನೀವು ತಾನೇ ಏನ್ ಮಾಡಕ್ಕಾಗುತ್ತೆ? ಮನೆಯಲ್ಲಿ ಕಂಡದೆಲ್ಲ ಬೇಕು ಅಂತ ಕೇಳೋ ಹೆಂಡತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಸ್ಟೇಷನ್ಗೆ ಬಂದು ಪಬ್ಲಿಕ್ ಪ್ರಾಬ್ಲಮ್ ಕಡೆ ಗಮನ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ. ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮಗಳು ಡಾಕ್ಟರ್ ಓದ್ತಾ ಇದ್ದಾಳೆ. ಪಾಶ್ ಏರಿಯಾ ಅಂತ ಕರೆಸ್ಕೊಳ್ಳೋ ಸದಾಶಿವ ನಗರದಲ್ಲಿ ಇಬ್ಬರ ಹೆಸರಲ್ಲೂ ಒಂದೊಂದು ಮನೆ, ಓಡಾಡೋದು ಕಾರು, ಆಳು ಕಾಳು. ಇದೆಲ್ಲ ಹೇಗೆ ಅಂದ್ರೆ ಅಪ್ಪ ಮಾಡಿದ ಆಸ್ತಿ ಇದೆ, ಬದುಕ್ತಾ ಇದ್ದೀವಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. 25 ವರ್ಷಗಳ ಹಿಂದೆ ನೀವು ಸರ್ವಿಸ್ ಸೇರಕ್ ಬಂದಾಗ ನಿಮ್ಗೆ ಇಂದು ಮುಂದೆ ಯಾರೂ ಇಲ್ಲ, ಅಪ್ಪ ಅಮ್ಮ ಹೆಸರು ಗೊತ್ತಿಲ್ಲ, ನಾನೊಬ್ಬ ಅನಾಥ ಅಂತ ಹೇಳಿ ಸ್ವತಃ ನೀವೇ ಫಿಲ್ಅಪ್ ಮಾಡಿ ಸೈನ್ ಮಾಡಿಕೊಟ್ಟ ಅಪ್ಲಿಕೇಶನ್ ಫಾರ್ಮಿನ ಜೆರಾಕ್ಸ್ ಕಾಪಿ ತಗೊಂಡು ಇನ್ನು ಮನೆಗೆ ಬಂದವಳು ಮಹಾಲಕ್ಷ್ಮಿ ಆಗಿ ಬಂದ್ಲು ಅಂದ್ರೆ ಅಲ್ಲೂ ಸಿಗಾಕೋತೀರ. ಯಾಕೆಂದ್ರೆ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾಗ ಫುಟ್ಪಾತ್ ಅಲ್ಲಿ ತರಕಾರಿ ಮಾರೋಳನ್ನ ಕೆಣಕಿ ಸಿಕ್ ಹಾಕೊಂಡು ವಿಧಿ ಇಲ್ಲದೆ ಫುಟ್ಪಾತ್ಗೆ ಕೇರ್ ಆಫ್ ಅಡ್ರೆಸ್ ಅದು. ಆಮೇಲೆ ಕರೆಕ್ಟ್. ಸರ್ಕಾರ ಕೊಡೋ ಸಂಬಳ ಸಾಲದೆ ಇದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡಿ, ಅಂಗಡಿಯಲ್ಲಿ ಲೆಕ್ಕ ಬರೀರಿ, ಮೂಟೆ ಹೊತ್ತು ಸಂಪಾದನೆ ಮಾಡಿ. ಅದು ಬಿಟ್ಟು ಮನೆಯಲ್ಲಿ ನಿಮ್ ಹೆಂಡ್ತಿರ್ ಬೈಕೆ ತೀರ್ಸೋಕೋಸ್ಕರ ಕೂಲಿ ಮಾಡಿ ಕೂಲ್ ಸಂಪಾದನೆ ಮಾಡೋ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಆಟೋ ಡ್ರೈವರ್ಸು, ಫುಟ್ಪಾತ್ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳನ್ನ ಯಾಕೆ ಸುಳ್ಗೆ ಮಾಡ್ತೀರಾ? ಏಯ್, ಏನ್ ತಿಳ್ಕೊಂಡಿದ್ಯಾ? ಹೆಚ್ಚಿಗೆ ಮಾತಾಡಿದ್ರೆ ಪರಿಣಾಮ ಸರಿ ಹೋಗೋದಿಲ್ಲ. ಸುಂಟ್ರ ಗಾಳಿ ಎದ್ದಿದೆ, ತಲೆ ಮೇಲೆ ಟೋಪಿ ಭದ್ರ, ಇಲ್ದಿದ್ರೆ ಹಾರೋಗ್ಬಿಡುತ್ತೆ. ಯೋರ್ ಆನರ್, ಈಗಾಗಲೇ ನ್ಯಾಯಾಲಯಕ್ಕೆ ತಿಳಿದಿರೋ ಹಾಗೆ ಕಟ್ಕಟೆಯಲ್ಲಿ ನಿಂತಿರ್ತಕ್ಕಂಥ ಈ ವ್ಯಕ್ತಿ ಅಪರಾಧಿ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ಯಾವ ರೀತಿ ಅಪರಾಧಿ? ಆಟೋಲ್ಲಿ ಕೂತವ್ರಿಗೆ ಮೋಸ ಮಾಡಿ ದುಡ್ಡು ಹೊಡೆದವನಲ್ಲ, ಒಳಗ್ ಕೂತಿರೋದು ಶ್ರೀಮಂತ ಮನೆ ಸೇರಿದ ಚಿಕ್ಕ ಮಗು ಅಂತ ತಿಳಿದು ಕಿಡ್ನಾಪ್ ಮಾಡಿದವನೂ ಅಲ್ಲ, ಒಂಟಿಯಾಗಿ ಹೆಣ್ಣು ಸಿಗದ್ಲು ಅಂತ ಮಾನಭಂಗ ಮಾಡಿದವನೂ ಅಲ್ಲ, ಅಥವಾ ಬ್ರೀಫ್ ಕೇಸು ಸೂಟ್ ಕೇಸು ಆಟೋದಲ್ಲಿ ಇಟ್ಟು ಪ್ಯಾಸೆಂಜರ್ ಹತ್ತೋದಕ್ಕೆ ಮುಂಚೆ ಪರಾರಿ ಆದವನೂ ಅಲ್ಲ. ಒಳಗ್ ಕೂತಿರೋ ವ್ಯಕ್ತಿ ಸ್ಮಗ್ಲರೋ, ಗೂಂಡಾನೋ, ರೌಡಿಯೋ ಅಂತ ತೂಕ ಹಾಕೋ ಬುದ್ಧಿವಂತನೂ ಅಲ್ಲ.
ಆದ್ರೂ ಇವನು ಅಪರಾಧಿ. ಯಾಕೆ? ಇವನು ಸಮಾಜಕ್ಕೆ ನಾಲಾಯಕ್ ಅಲ್ವಾ ಮಿಸ್ಟರ್ ಯಲ್ಲಪ್ಪ? ನಾನು ಹೇಳಿ ಸರಿತಾನೆ. ಆವತ್ತು ಈ ವ್ಯಕ್ತಿ ನಿಮ್ ಕೈಗೆ ಸಿಕ್ಕಿದಾಗ ನಿಮ್ ಕೈಗೆ 100-200 ಕೊಟ್ಟು ನಿಮ್ ಕೈನ ಬೆಚ್ಚಗೆ ಮಾಡಿದ್ರೆ ಇವತ್ತು ಇಲ್ಲಿ ಈ ರೀತಿ ನಾವು ನೀವು ಕಚ್ಚಾಡ್ಬೇಕಾದ ಅವಶ್ಯಕತೆ ಇರ್ತಾ ಇರಲಿಲ್ಲ. ಐ ಅಬ್ಜೆಕ್ಟ್ ಯುವರ್ ಆನರ್. ವೈ ಮೈ ಡಿಯರ್ ಲರ್ನ್ಡ್ ಫ್ರೆಂಡ್? ಈ ಕಟ್ಟಡದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಅಪ್ಪ ಅಲ್ಲ, ಯಾಕೆ ವಾದ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಬಡವ, ಮೋಸ ಆಗಿದೆ. ನಮ್ಮಂತ ಲಾಯರ್ಗಳು ಕಾಸ್ಗೋಸ್ಕರ ಫೈಟ್ ಮಾಡಬೇಕೆ ಹೊರತು ಫೀಸ್ಗೋಸ್ಕರ ಅಲ್ಲ. ಆರ್ಡರ್ ಆರ್ಡರ್ ಆರ್ಡರ್. ಯೋರ್ ಆನರ್, ಈ ಕೈಗಳು ನೋಡಿ, ಈ ಕೈಗಳನ್ನ ನೋಡಿ ಯೋರ್ ಆನರ್. ಜೀವನ ಪೂರ್ತಿ ಆಟೋ ಹ್ಯಾಂಡಲ್ ಹಿಡಿದು ಆಟೋ ಓಡಿಸಿ ಯಾವ ರೀತಿ ಜಡ್ಕಟ್ಟು ಹೋಗಿದೆ ನೋಡಿ. ಪೆಟ್ರೋಲ್ ಖರ್ಚು ಹೋಗಿ ಆಟೋ ಮಾಲೀಕನಿಗೆ ಬಾಡಿಗೆ ಕೊಟ್ಟು ಉಳಿದಿರೋ 20-30 ರೂಪಾಯಲ್ಲಿ ಜೀವನ ಸಾಗಿಸೋಣ ಅಂದ್ರೆ ಹಳಾದಿ ಪೊಲೀಸ್ನವ್ರ ಕಾಟ. ಬಡವ ಹೇಗ್ ಬದುಕಬೇಕು? ಬಡವನಿಗೆ ಬುನಾದಿ ಆಗಿರೋ ಈ ಬೆಂಗಳೂರು ಹೇಗ್ ತಾನೇ ಉದ್ಧಾರ ಆಗ್ಬೇಕು? ಶಿವಾಜಿನಗರದಿಂದ ಬರ್ತಾ ಮಾರ್ಕೆಟಲ್ಲಿ ಸೀಜಾದ ಆಟೋನಲ್ಲಿ ಗಾಂಜಾ ಅಫೀಮ್ ಇತ್ತು ಅನ್ನೋದಕ್ಕೆ ಪೊಲೀಸ್ನವರು ಬರೆದ FIR ಸಾಕ್ಷಿ ಅನ್ನೋದಾದ್ರೆ ನ್ಯಾಯ ತೀರ್ಮಾನ ಮಾಡೋ ಈ ಕೋರ್ಟ್ ಯಾಕಬೇಕು? ನಾವ್ಯಾಕ್ಬೇಕು? ನೀವ್ಯಾಕ್ಬೇಕು? ಕಾಕಿ ಬಟ್ಟೆ ಹಾಕೊಂಡ್ರ ಸರ್ವಾಧಿಕಾರಿಗಳು ಅಂತ ಹೇಳಿ ಈ ಸಾಮ್ರಾಜ್ಯನ ಅವ್ರಿಗೆ ದಾರೆ ಎರೆದು ಬಿಡ್ಬೋದಲ್ಲ. ಐ ರಿಕ್ವೆಸ್ಟ್ ಯುವರ್ ಆನರ್, ಸ್ವಲ್ಪ ಯೋಚನೆ ಮಾಡಿ. ನಿಜವಾಗ್ಲೂ ಈ ವ್ಯಕ್ತಿ ಗಾಂಜಾ ಅಫೀಮ್ ಸಾಕ್ಸೋನೆ ಆಗಿದ್ರೆ ಈ ರೀತಿ ಕಟಕಟೆಯಲ್ಲಿ ನಿಲ್ತಾ ಇದ್ನಾ? ಅಥವಾ ಇವನ ವಯಸ್ಸಾದ ಹೆಂಡತಿ ಕೋರ್ಟ್ ಬಾಗಿಲಲ್ಲಿ ಹೋಗ್ತಾ ಬರ್ತಾ ಇದ್ದ ಲಾಯರ್ಗೆಲ್ಲ ಕಾಲಿಗೆ ಬಿದ್ದು ನನ್ನ ಗಂಡನ ಕಾಪಾಡಿ ಅಂತ ಕೇಳ್ತಾ ಇದ್ಲ? ಅಥವಾ ಇವರಿಬ್ಬರ ಕಣ್ಣಲ್ಲಿ ನೀರು ಬರ್ತಾ ಇತ್ತ? ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ I think this case is closed. That's all, Your Honor. That's all. ಚೇಚೆ, ಏನಮ್ಮ ಇದು? ನೀವು ವಯಸ್ಸಾದವರು, ನಮಗೆ ಆಶೀರ್ವಾದ ಮಾಡಬೇಕು. ಈ ರೀತಿ ನಮಸ್ಕಾರ ಮಾಡೋದು ನಮಗೆ ಶ್ರೇಯಸ್ಸಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ. ನಿಮ್ ಹೆಂಡತಿ ಮಕ್ಕಳನ್ನ ಆ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ, ಚೆನ್ನಾಗಿಟ್ಟಿರ್ಲಿ. ನಾವಿನ್ ಬರ್ತೀವಪ್ಪ. ಒಳ್ಳೇದಮ್ಮ, ಒಳ್ಳೇದು. ಆಲಿ, ನೀವು ಕ್ರಿಮಿನಲ್ ಲಾಯರ್ ಅವಿನಾಶ್ ಅಲ್ವಾ? ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ದಯವಿಟ್ಟು ನನ್ನನ್ನು ಬಚಾವ್ ಮಾಡಿ ಸರ್. ನೀವು ಕೇಳಿದಷ್ಟು ಕೊಡ್ತೀನಿ ಸರ್. ನಾನು ಕೇಳದಷ್ಟಕ್ಕೆ ಉತ್ತರ ಕೊಟ್ರೆ ಸಾಕು, ನಾನು ನಿನ್ನ ಕಾಪಾಡ್ತೀನಿ. ಕೇಳಿ ಸರ್, ನೀವು ಏನ್ ಕೇಳಿದ್ರು ಹೇಳ್ತೀನಿ ಸರ್. 6 ತಿಂಗಳಿಂದ ಬನರ್ಘಟ್ಟ ರೋಡ್ ಹತ್ರ ಇರೋ ಕ್ರೇಜಿ ವಾಟರ್ಸ್ನ ಗುಂಪು ಘರ್ಷಣೆಯಲ್ಲಿ ಗುಂಡಿನ ಸುರಿಮಳೆ ಸುರಿಸ್ತವನು ನೀನೇ ತಾನೆ? ಸರ್, ನಾನು ಯಸ್, ನೀನೆ. ಸರ್, ಆ ಮಾರಣ ಹೋಮಕ್ಕೆ ಕಾರಣ ಯಾರು? ಸರ್, ಅದು ನಾನು ಹೇಳಲ್ಲ ಸರ್. ಹೇಳಲ್ವಾ? ಸರಿ, ನಾನು ಬರ್ತೇನೆ. ಸರ್, ಹೋಗ್ಬೇಡಿ ಸರ್, ಹೇಳ್ತೀನಿ ಸರ್. ನನ್ನನ್ನು ಬಿಡುಗಡೆ ಮಾಡಿಸಿ ಸರ್, ನಾ ಎಲ್ಲ ಹೇಳ್ಬಿಡ್ತೀನಿ ಸರ್. ಆ ಘರ್ಷಣೆಗೆ ಕೇಕೆನೇ ಕಾರಣ ಸರ್.
ಇವತ್ತು ನಿನ್ ಬಿಡುಗಡೆ ಮಾಡ್ತಾ ಇದ್ದೀನಿ. ಇನ್ಮೇಲಾದ್ರೂ ಸಮಾಜದಲ್ಲಿ ಒಳ್ಳೆಯವನಾಗಿ ಬದುಕೋದ್ ಕಲಿ, ಗೊತ್ತಾಯ್ತಾ? ನೋಡು, ನಿನ್ ಬಟ್ಟೆ, ಇಷ್ಟು ದಿನ ನೀ ಜೈಲಿನಲ್ಲಿ ಸಂಪಾದನೆ ಮಾಡೋದ ಹಣ, ಗೊತ್ತಾಯ್ತಾ? ತಗೊಂಡು ಹೋಗು. ಹಲೋ ಅವಿನಾಶ್, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಏನ್ ವಿಷಯ? ರಾಜನ ಕೈದಿ ಅವನು 10 ನಿಮಿಷದ ಮುಂಚೆ ರಿಲೀಸ್ ಆಗಿ ಹೊಟ್ಟೋದ್ನಲ್ಲ, ಏನಾದ್ರೂ ವಿಷಯ ಇತ್ತಾ? ಇಲ್ಲ, ಏನಿಲ್ಲ. ನಾ ಮತ್ತೆ ಬರ್ತೇನೆ. ಓಕೆ, ಥ್ಯಾಂಕ್ ಯು. ಏನ್ರೋ ಬ್ಲಾಕ್ ಬೆಲ್ಟ್ ರಿಲೀಸ್ ಆಗ್ಬಿಟ್ಟವನೆ? ಎದ್ದೋಡ್ರ ಮೇಲೆ ನಿನಗೆ ಬೀಡಿ ಸಿಗರೇಟ್ ಅಂದ್ರೆ ಅಲರ್ಜಿ ಅಲ್ವಾ? ಜೈಲಲ್ಲಿದ್ದಾಗ ತುಂಬಾ ಎಗರ್ತಿದ್ದೆ ಅಲ್ಲ? ಈಗ ಎಗಿರ್ಲಿ ನೋಡೋಣ.